ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ನಿಡುಮಾಮಿಡಿ ಶ್ರೀಗಿರಿ ಸೂರ್ಯ ಸಿಂಹಾಸನಾಧೀಶ್ವರ ಜಗದ್ಗುರು ಶ್ರೀ ಚನ್ನಬಸವರಾಜ ದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು 39ನೇ ಪೀಠಾಧಿಪತಿಗಳು ಹಾಗೂ ಧರ್ಮಗುರು ಶ್ರೀ ವೀರಭದ್ರ ಚನ್ನಮಲ್ಲ ದೇಶಿಕೇಂದ್ರ ಮಹಾಸ್ವಾಮಿಗಳು 40ನೇ ಪೀಠಾಧಿಪತಿಗಳು ಶ್ರೀ ನಿಡುಮಾಮಿಡಿ ಜಗದ್ಗುರುಮಠ ಗೂಳೂರು ಮಹಾಸಂಸ್ಥಾನ ಅವರ ಪಾದಾರವಿಂದಗಳಲ್ಲಿ ವಂದಿಸುತ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಪೋಷಕರು, ವಿದ್ಯಾರ್ಥಿಗಳು ಹಾಗೂ ವೀಕ್ಷಕರ ಒತ್ತಾಯದ ಮೇರೆಗೆ ಶಾಲಾ ಶೈಕ್ಷಣಿಕ ಪ್ರವಾಸದ ಸಿಹಿ ಘಟನೆಗಳನ್ನು ನೆನಪಿಸುವ ಹಾಗೂ ಮುಂದಿನ ದಿನಗಳಲ್ಲಿ ಯಾರಾದರೂ ಶಾಲಾ ಶೈಕ್ಷಣಿಕ ಪ್ರವಾಸವನ್ನು ಹಮ್ಮಿಕೊಂಡಾಗ ಅವರು ಯಾವ ಪ್ರಕ್ರಿಯೆಯನ್ನು ಅನುಸರಿಸಬೇಕು, ಏನೇನೆಲ್ಲ ವಿಧಿವಿಧಾನಗಳಿರ್ತವೆ ಅವೆಲ್ಲವನ್ನು ಕೂಡ ತಿಳ್ಕೊಳ್ಳಿಕ್ಕೆ, ಜೊತೆಗೆ ನಮ್ಮ ಸಿಹಿ ನೆನಪುಗಳನ್ನು ನೆನಪಿಸ್ಕೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀವಿ. ಡಾಕ್ಟರ್ ಶ್ರೀ ಜಚನಿ ವಸತಿ ಪ್ರೌಢಶಾಲೆ, ಶ್ರೀ ನಿಡುಮಾಮಿಡಿ ಜಗದ್ಗುರುಮಠ ಗೂಳೂರು ಮಹಾಸಂಸ್ಥಾನ. ಪ್ರಾರಂಭದಲ್ಲಿ ನಮ್ಮ ಡಾಕ್ಟರ್ ಶ್ರೀ ಜಚನಿ ರಾಷ್ಟ್ರೀಯ ಸೇವಾಪೀಠದ ಅಧ್ಯಕ್ಷರಿಗೆ ಪತ್ರದ ಮುಖಾಂತರ ಶಾಲಾ ಶೈಕ್ಷಣಿಕ ಪ್ರವಾಸಕ್ಕೆ ಹೋಗುವಂತಹ ಸ್ಥಳಗಳ ಬಗ್ಗೆ, ದಿನಾಂಕಗಳ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳಿಸಿ ಅವರ ಒಂದು ಅನುಮತಿಯನ್ನು ಕೋರಿ ಬರೆದಿರ್ತಕ್ಕಂಥ ಪತ್ರ. ಯಾರೇ ಶಾಲಾ ಶೈಕ್ಷಣಿಕ ಪ್ರವಾಸವನ್ನು ಹಮ್ಮಿಕೊಂಡ್ರೂ ಕೂಡ ತಾವು ಮೊದಲನೇದಾಗಿ ತಮ್ಮ ಶಾಲೆಯ ಮ್ಯಾನೇಜ್ಮೆಂಟ್ ಕಡೆಯಿಂದ ಅನುಮತಿಯನ್ನು ಪಡೆದು ಶಾಲಾ ಶೈಕ್ಷಣಿಕ ಪ್ರವಾಸನ ಪ್ರಾರಂಭಿಸುವುದು ಸೂಕ್ತವಾಗಿರುತ್ತದೆ. ಇಲ್ಲಿ ಗಮನಿಸ್ಬೋದು, ನಾವು ಯಾವೆಲ್ಲ ಸ್ಥಳಗಳಿಗೆ ಪ್ರವಾಸವನ್ನು ಕೈಗೊಂಡಿದ್ದೆವು ಅಂತ ಒಂದು ಶಾಲಾ ಶೈಕ್ಷಣಿಕ ಪ್ರವಾಸದ ಪಕ್ಷಿ ನೋಟವನ್ನು ಇಲ್ಲಿ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ತಾವು ಗಮನಿಸ್ಬೋದು, ನಾವು ಶಾಲಾ ಶೈಕ್ಷಣಿಕ ಪ್ರವಾಸವನ್ನು ದಿನಾಂಕ 18 ಡಿಸೆಂಬರ್ 2025ರಿಂದ ಪ್ರಾರಂಭ ಮಾಡಿ ದಿನಾಂಕ 24/12/2025ವರೆಗೂ ಹಮ್ಮಿಕೊಂಡಿದ್ವು. ಅಂದರೆ 18ನೇ ತಾರೀಕು ಮತ್ತು 24ನೇ ತಾರೀಕು. 18ನೇ ತಾರೀಕು ಶಾಲೆಯಿಂದ ಪ್ರವಾಸಕ್ಕೆ ಹೋಗ್ತಕ್ಕಂಥ ಪ್ರಯಾಣ, 24ನೇ ತಾರೀಕು ಪ್ರವಾಸದಿಂದ ಶಾಲೆಗೆ ವಾಪಸ್ ಬರ್ತಕ್ಕಂಥ ಪ್ರಯಾಣ ಆಗಿರ್ತದೆ. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಾಲಾ ಶಿಕ್ಷಣ ಇಲಾಖೆ ಬಾಗೇಪಲ್ಲಿ ಇವರಿಗೆ ನಾವು ಶಾಲಾ ಶೈಕ್ಷಣಿಕ ಪ್ರವಾಸಕ್ಕೆ ಅನುಮತಿ ಕೋರಿ ಸಲ್ಲಿಸಿರ್ತಕ್ಕಂಥ ಪತ್ರ. ಈ ಅರ್ಜಿ ಜೊತೆಗೆ ಕೆಲವೊಂದು ಲಗತ್ತುಗಳನ್ನು ನಾವು ಸಲ್ಲಿಸಬೇಕಾಗಿರ್ತದೆ. ಮುಖ್ಯವಾಗಿ ಪ್ರವಾಸಕ್ಕೆ ತೆರಳುವ ಮಕ್ಕಳು ಹಾಗೂ ಶಿಕ್ಷಕರ ಪಟ್ಟಿ, SDMC ಸಭೆಯ ನಡಾವಳಿಗಳು ಮತ್ತು ಪೋಷಕರ ಒಪ್ಪಿಗೆ ಪತ್ರ, ಬಸ್ಸಿನ ಪರವಾನಗಿ, ಚಾಲಕನ ಒಂದು DL, ಇನ್ಸೂರೆನ್ಸು, ಬಸ್ಸು ಮಾಲೀಕರ ಜೊತೆ ಮಾಡ್ಕೊಂಡಿರ್ತಕ್ಕಂತಹ ಒಪ್ಪಂದದ ಪ್ರಮಾಣ ಪತ್ರ, ಪ್ರವಾಸಕ್ಕೆ ತೆರಳತಕ್ಕಂಥ ಸ್ಥಳಗಳು, ಪ್ರವಾಸದ ವೇಳಾಪಟ್ಟಿ ಹಾಗೂ ಆಯವ್ಯಯ, ಪ್ರವಾಸದ ಷರತ್ತುಗಳ ಬಗ್ಗೆ ಮುಖ್ಯ ಶಿಕ್ಷಕರಿಂದ ದೃಢೀಕರಣ ಪತ್ರ. ಸೊ ಇಷ್ಟೆಲ್ಲ ದಾಖಲೆಗಳನ್ನು ನಾವು ಶಾಲಾ ಶಿಕ್ಷಣ ಇಲಾಖೆಯ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಸಲ್ಲಿಸಬೇಕಾಗಿರ್ತದೆ. ಆ ಎಲ್ಲ ದಾಖಲೆಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸರಿ ಇದ್ದ ಪಕ್ಷದಲ್ಲಿ ಅವರು ಅನುಮತಿಯನ್ನು ನೀಡುತ್ತಾರೆ. ಶಾಲೆಯಿಂದ ಸಲ್ಲಿಸಿದ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿದ ನಂತರ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಿಂದ ನಮಗೆ ಅನುಮತಿಯನ್ನು ನೀಡ್ತಾರೆ. ಸಾರ್ವಜನಿಕರು ತಾವು ಗಮನಿಸ್ಬೋದು, ಮಕ್ಕಳ ಹಿತದೃಷ್ಟಿಯಿಂದ ಶಾಲಾ ಶಿಕ್ಷಣ ಇಲಾಖೆಯವರು ಎಷ್ಟೆಲ್ಲ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ತಾರೆ ಅಂದರೆ, ಇಲ್ಲಿ ನೀಡಿರ್ತಕ್ಕಂಥ ಷರತ್ತುಗಳನ್ನು ತಾವು ಒಂದೊಮ್ಮೆ ಓದಿದ್ರೆ ತಮಗೆ ಸ್ಪಷ್ಟತೆ ಸಿಗ್ತದೆ, ಎಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾರೆ ಇಲಾಖೆಯವರು ಅಂತ. ಇದರ ಜೊತೆಗೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಅವರು ಕೂಡ ಮಕ್ಕಳ ಹಿತದೃಷ್ಟಿಯಿಂದ ಹಲವಾರು ಷರತ್ತುಗಳನ್ನು ವಿಧಿಸ್ತಾರೆ. ಕನಿಷ್ಠ 40 ಷರತ್ತುಗಳನ್ನು ಪೂರೈಸಬೇಕಾಗಿರ್ತದೆ. ಇಷ್ಟೆಲ್ಲ ಷರತ್ತುಗಳು ಯಾಕೆ ವಿಧಿಸ್ತಾರೆ ಅಂತಂದರೆ, ಯಾವುದೇ ಮಗುವಿಗೆ ಏನೋ ಅವಘಡ ಸಂಭವಿಸುವುದು, ಇನ್ನೂ ಏನೋ ಸಮಸ್ಯೆ ಆಗ್ತಕ್ಕಂಥದ್ದು, ಆ ರೀತಿಯಾಗಿ ಏನೂ ಆಗಬಾರ್ದು, ಮಕ್ಕಳ ರಕ್ಷಣೆ, ಮಕ್ಕಳ ಸುರಕ್ಷತೆ ಅತಿ ಮುಖ್ಯ ಆಗಿರ್ತದೆ ಅನ್ನುವ ದೃಷ್ಟಿಯಿಂದ ಈ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಮತ್ತು ಷರತ್ತುಗಳನ್ನು
ಶಾಲಾ ಶಿಕ್ಷಣ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದವರು ವಿಧಿಸ್ತಾರೆ. ಅವೆಲ್ಲವನ್ನು ಕೂಡ ನಾವು ಚಾಚು ತಪ್ಪದೆ ಅನುಸರಿಸೋದರಿಂದ ಶಾಲಾ ಶೈಕ್ಷಣಿಕ ಪ್ರವಾಸ ತುಂಬ ಸುಗಮವಾಗಿ ನಡೀತದೆ. ಜಗದ್ಗುರು ಶ್ರೀ ಚನ್ನಬಸವರಾಜ ದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಅಥವಾ ಜಜ್ನಿಯವರ ಗದ್ದುಗೆಗೆ ಪೂಜೆ ಮಾಡುವುದರ ಮುಖಾಂತರ ನಾವು ಎಲ್ಲ ಕೆಲಸಗಳನ್ನು ಪ್ರಾರಂಭ ಮಾಡುತ್ತೀವಿ. ಅದೇ ರೀತಿಯಾಗಿ ಶಾಲಾ ಶೈಕ್ಷಣಿಕ ಪ್ರವಾಸವನ್ನು ಕೂಡ ಪೂಜ್ಯರ ಗದ್ದುಗೆಗೆ ಪೂಜೆ ಮಾಡುವುದರ ಮುಖಾಂತರ ಪ್ರಾರಂಭ ಮಾಡಲಾಯಿತು. ಅವರ ಗದ್ದುಗೆಗೆ ಪೂಜೆ ಮಾಡಿದ್ದೀರಂದರೆ ನಿಮ್ಮ ಎಲ್ಲ ಕಾರ್ಯಗಳು ಸುಗಮವಾಗಿ ಯಶಸ್ವಿಯಾಗಿ ನೆರವೇರುತ್ತವೆ. ಇದರಲ್ಲಿ ಯಾವುದೇ ಅನುಮಾನ ಬೇಕಾಗಿಲ್ಲ. ಇನ್ನು ವಾಹನದ ಬಗ್ಗೆ ಹೇಳೋದಾದರೆ ಅದ್ಭುತ. ಅದರಲ್ಲಿರ್ತಕ್ಕಂತಹ ಸೌಂಡ್ ಸಿಸ್ಟಮ್ಮು, ಆ ವಾಹನವನ್ನು ಚಾಲನೆ ಮಾಡ್ತಕ್ಕಂತಹ ಚಾಲಕರು, ಪ್ರತಿಯೊಂದು ಸೀಟ್ಗೂ ಕೂಡ ನಾವು ಮೊಬೈಲ್ ಫೋನ್ಗಳಿಗೆ ಚಾರ್ಜ್ ಹಾಕ್ಕೊಳ್ಳಿಕ್ಕೆ ಚಾರ್ಜರ್ ವ್ಯವಸ್ಥೆ ಅನ್ನು ಅನುಕೂಲ ಮಾಡಿಕೊಡಲಾಗಿತ್ತು. ಮತ್ತು ಸಿಂಗಲ್ ಡೋರ್ ಇರ್ತಕ್ಕಂಥ ವಾಹನ, ಇಬ್ಬರು ಚಾಲಕರು ಬಂದಿದ್ದರು. ಆ ಬಸ್ಸಿನ ಒಳಗಡೆ ಇರ್ತಕ್ಕಂಥ 2 ಪಿಕ್ಚರ್ ತಮಗೆ ತೋರಿಸ್ತೀನಿ ನೋಡಿರಿ. ತುಂಬ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಬಸ್ಸು. ಚಾಲಕರು ಕೂಡ ಸಮಯ ಸ್ಫೂರ್ತಿಯಾಗಿ ಸುರಕ್ಷಿತವಾಗಿ ಮಕ್ಕಳನ್ನು ಕರ್ಕೊಂಡು ಹೋಗಿರ್ತಕ್ಕಂತಹ ಒಂದು ವಿಚಾರವನ್ನು ತಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಆ ವಾಹನದಲ್ಲಿ ಇರ್ತಕ್ಕಂಥ ಒಂದು ಸೌಂಡ್ ಸಿಸ್ಟಮ್ ಎಷ್ಟರ ಮಟ್ಟಿಗೆ ಅದ್ಭುತವಾಗಿತ್ತು ಅನ್ನೋದನ್ನು ತಾವು ಈ ಒಂದು ಸಣ್ಣ ವಿಡಿಯೋ ಕ್ಲಿಪ್ ಗಮನಿಸಬೇಕಾಗಿದೆ. 90 ಸೆಕೆಂಡ್ ಇರ್ತಕ್ಕಂಥ ಈ ವಿಡಿಯೋ ಕ್ಲಿಪ್ಪನ್ನು ತಾವು ಗಮನಿಸಿ ಮಕ್ಕಳು ಎಷ್ಟು ಸಂತೋಷ ಸಡಗರದಲ್ಲಿ ಇಂದು ತೇಲಾಡ್ತಿದ್ದಾರೆ ಅನ್ನೋದು ತಮಗೆ ಅನುಭವ ಆಗ್ತದೆ. 5 ದಿನಗಳು ಕೂಡ ಮಕ್ಕಳ ಉತ್ಸಾಹಕ್ಕೆ ಯಾವುದು ಕೊರತೆ ಇರಲಿಲ್ಲ. ಅವರು ಆ ಒಂದು ಶಾಲಾ ಶೈಕ್ಷಣಿಕ ಪ್ರವಾಸಕ್ಕೆ ಒಂದು ಮೆರುಗನ್ನು ತಂದಿದ್ದರು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಾವು ಗಮನಿಸ್ಬೋದು, ಕೆಲವು ವಿದ್ಯಾರ್ಥಿಗಳು ಶೀಟ್ಗಳ ಮೇಲೆ ಕೂರ್ಲಿಕ್ಕೂ ಕೂಡ ತಯಾರಿಲ್ಲ. ನಿಂತ್ಕೊಂಡು ಅವರು ಮಾಡ್ತಕ್ಕಂಥ ನೃತ್ಯವನ್ನು ಗಮನಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಒಂದು ವಾಹನದಲ್ಲಿರ್ತಕ್ಕಂತಹ ಸೌಂಡ್ ಸಿಸ್ಟಮ್, ಎಫೆಕ್ಟ್ಸು ಮತ್ತು ಚಾಲನೆ ಮಾಡ್ತಕ್ಕಂಥ ವಿಧಾನ, ಇದ್ರ ಬಗ್ಗೆ ಎಷ್ಟು ಮಾತಾಡೋದು ಕಡಿಮೆ ಅಂತ ಅನಿಸುತ್ತೆ. ನಾನಿದು 2ನೇ ಬಾರಿ ಇದೇ ವಾಹನದ ಮಾಲೀಕರ ಜೊತೆಗೆ ಶಾಲಾ ಶೈಕ್ಷಣಿಕ ಪ್ರವಾಸವನ್ನು ಹಮ್ಮಿಕೊಂಡಿದ್ದೇನೆ. ಅವರ ಜೊತೆಗಿನ ಅನುಭವ ವಿಸ್ಮರಣೀಯ. ಮತ್ತು ಅವರು ಈ ಶಾಲಾ ಮಕ್ಕಳಿಗೆ ನೀಡ್ತಕ್ಕಂತಹ ಒಂದು ಪ್ರಾಮುಖ್ಯತೆಯನ್ನು ಕೂಡ ಅಮೋಘ ಅಂತ ಹೇಳ್ತೀನಿ. ಈ ಶಾಲಾ ಶೈಕ್ಷಣಿಕ ಪ್ರವಾಸ ನಾವು ಯಾವ್ಯಾವೆಲ್ಲ ಸ್ಥಳಗಳನ್ನು ಭೇಟಿ ಮಾಡಿದ್ದೀವಿ, ಆ ಎಲ್ಲ ಸ್ಥಳಗಳಲ್ಲಿ ಕೂಡ ಲೈವನ್ನು ನಾವು ಯೂಟ್ಯೂಬ್ ಲೈವನ್ನು ನೀಡಿದ್ವು. ಆ ಲೈವ್ಗಳಿಗೆ ಸಂಬಂಧಿಸಿದ ಲಿಂಕ್ಗಳನ್ನು ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ತಾವು ಅದನ್ನು ಬೇಕಾದರೆ ಒಂದು ಸಲ ನೋಡ್ಬೋದಾಗಿರ್ತದೆ. ಇದು ಶ್ರವಣಬೆಳಗೊಳ, ತಮಗೆ ಗೊತ್ತಿದೆ, ವಿಶ್ವದ ಅತಿದೊಡ್ಡ ಏಕಶಿಲಾ ಪ್ರತಿಮೆಯ ತಾಣ. ಹಲವಾರು ಧಾರ್ಮಿಕ ಆಕರ್ಷಣೆಗಳಿರ್ತಕ್ಕಂಥ ಒಂದು ಸ್ಥಳ. ಇದನ್ನು ಜೈನರ ಪವಿತ್ರ ಸ್ಥಳ ಅಂತಲೂ ಕೂಡ ಕರೀತಾರೆ. ತಾವು ಗಮನಿಸ್ಬೋದು, ನಾವು ಶ್ರವಣಬೆಳಗೊಳಕ್ಕೆ ಹೋದಾಗ ಅಲ್ಲಿ ತೆಗೆದಿರ್ತಕ್ಕಂತಹ ಗುಂಪು ಭಾವಚಿತ್ರಗಳನ್ನು ತಾವು ಗಮನಿಸ್ಬೋದಾಗಿರ್ತದೆ. ಶ್ರವಣಬೆಳಗೊಳದ ನಂತರ ನಾವು ಹಸನಾಂಬ ದೇವಾಲಯ, ಹಾಸನ ಜಿಲ್ಲೆಯ ಹಸನಾಂಬ ದೇವಾಲಯಕ್ಕೆ ಹೋಗಿದ್ವು. ಈ ಹಸನಾಂಬ ದೇವಾಲಯದಲ್ಲಿ ನಾವು ದರ್ಶನ ಪಡೆದು ತೆಗೆದುಕೊಂಡಿರ್ತಕ್ಕಂತಹ ಒಂದು ಗುಂಪು ಭಾವಚಿತ್ರಗಳನ್ನು ತಾವು ಇಲ್ಲಿ ಗಮನಿಸ್ಬೋದಾಗಿರ್ತದೆ. ಇಲ್ಲಿ ವಿಚಿತ್ರ ಏನಂತಂದರೆ, ವರ್ಷಕ್ಕೆ ಒಂದೇ ಬಾರಿ ದರ್ಶನ ಇಲ್ಲೇ ಸಿಗ್ತದೆ ನಮಗೆ. ಹಸನಾಂಬ ದೇವಸ್ಥಾನದ ನಂತರ ಹಳೇಬೀಡು ದೇವಸ್ಥಾನವನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿದ ನಂತರ ನಾವು ತೆಗೆದುಕೊಂಡಿರ್ತಕ್ಕಂತಹ ಗುಂಪು ಭಾವಚಿತ್ರಗಳನ್ನು ತಾವು ಗಮನಿಸ್ಬೋದಾಗಿರ್ತದೆ. ವಿಡಿಯೋ ತುಂಬ ಉದ್ದ ಆಗ್ತದೆ ಹಾಗೆ ಅಂಥೇಳಿ ಕೇವಲ ಸಂಕ್ಷಿಪ್ತವಾಗಿ ಆ ಸ್ಥಳದ ಗುಂಪು ಚಿತ್ರಗಳನ್ನು ಮತ್ತು ಹೆಸರುಗಳನ್ನು ಮಾತ್ರ ತಿಳಿಸ್ತಾ ಇದ್ದೀನಿ. ವಿವರಗಳಿಗೆ ತಾವು ಈ ವಿಡಿಯೋನ ಡಿಸ್ಕ್ರಿಪ್ಷನ್ನಲ್ಲಿ ಗಮನಿಸ್ಬೋದಾಗಿರ್ತದೆ. ಇನ್ನು 19 ಡಿಸೆಂಬರ್ 2020 ದೇವಾಲಯ ಮೊದಲನೇ ದಿನದ ಏನು ಶೈಕ್ಷಣಿಕ ಶಾಲಾ ಪ್ರವಾಸದ ಸ್ಥಳಗಳೆಲ್ಲ ನೋಡಿರ್ತಕ್ಕಂಥದ್ದು. ಇಲ್ಲಿಂದ ನಾವು ಹೊರನಾಡು ಕಡೆ ಪ್ರಯಾಣವನ್ನು ಪ್ರಾರಂಭ ಮಾಡಿದ್ವು. ಮೊದಲನೇ ದಿನ ಆ ಶ್ರವಣಬೆಳಗೊಳ ಬೆಟ್ಟವನ್ನು ಹತ್ತಿದಾಗ ಅಲ್ಲಾಗಿರ್ತಕ್ಕಂಥ ಆಯಾಸ
ಮತ್ತು 18ನೇ ತಾರೀಕು ರಾತ್ರಿ ಎಲ್ಲ ಕುಣಿದಾಡಿರ್ತಕ್ಕಂಥದ್ದು ಇವೆಲ್ಲವೂ ಆದಮೇಲೆ ನಾವು ಏನು ಈ 19ನೇ ತಾರೀಕು ರಾತ್ರಿ ಪ್ರಯಾಣ ನಾವು ಹೊರನಾಡು ತಲುಪೋಷ್ಟೊತ್ತಿಗೆ ತಡರಾತ್ರಿ 2:30-3 ಗಂಟೆ ಆಗಿತ್ತು. ಜೋರು ನಿದ್ದೆಯಲ್ಲಿದ್ದ ಮಕ್ಕಳು ಯಾರೂ ಕೂಡ ಎದ್ದು ಹೋಟ್ಲಿಗೆ ಬರುವ ಪರಿಸ್ಥಿತಿಯಲ್ಲಂತೂ ಇರಲಿಲ್ಲ. ಇನ್ನಿದು 20ನೇ ತಾರೀಕು ಬೆಳಗ್ಗೆ ಹೊರನಾಡು ಅನ್ನಪೂರ್ಣೇಶ್ವರಿ ಅಮ್ಮನವರ ದರ್ಶನ ಪಡೆದು ಅಲ್ಲಿ ತೆಗೆದಿರ್ತಕ್ಕಂತಹ ಗುಂಪು ಭಾವಚಿತ್ರವನ್ನು ತಾವು ಗಮನಿಸ್ಬೋದು. ಹೊರನಾಡಿನಲ್ಲಿ ಮಕ್ಕಳಿಗೆ ಸ್ವಲ್ಪ ಕಾಲ ಏನು ಶಾಪಿಂಗು ಕೂಡ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ವು. ಅಲ್ಲಿಂದ ಕಳಸಾಗೆ ಹೋಗಿ ಏನು ದಕ್ಷಿಣ ಕಾಶಿ ಅಂತ ಕರೀತಾರೆ, ಕಳಸದಲ್ಲಿರ್ತಕ್ಕಂತಹ ಅಲ್ಲಿ ದೇವರ ಒಂದು ದರ್ಶನ ಪಡೆದು ಅಲ್ಲಿ ತೆಗೆದಿರ್ತಕ್ಕಂತಹ ಒಂದು ಗುಂಪು ಭಾವಚಿತ್ರ ತಾವು ಗಮನಿಸ್ಬೋದು. ಇನ್ನು ಕಳಸದಿಂದ ನಾವು ಯಥಾವತ್ತಾಗಿ ಶೃಂಗೇರಿ ಕಡೆ ಹೊರಡಬೇಕು ಅಂತ ನಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಿದ್ವು. ಶೃಂಗೇರಿಯಲ್ಲಿ ನಾವು ತಲುಪಿ ಆ ಶೃಂಗೇರಿಯಲ್ಲಿರ್ತಕ್ಕಂತಹ ಮೀನುಗಳನ್ನು ನೋಡಿರ್ತಕ್ಕಂಥದ್ದು ಮತ್ತು ಅಲ್ಲಿರ್ತಕ್ಕಂಥ ಏನು ನದಿಯ ದೃಶ್ಯಗಳು, ಇನ್ನು ಶೃಂಗೇರಿ ಶಾರದಾಂಬ ಸನ್ನಿಧಿಯ ಮುಂದೆ ತೆಗೆದಿರ್ತಕ್ಕಂತಹ ಗುಂಪು ಭಾವಚಿತ್ರಗಳನ್ನು ತಾವು ಗಮನಿಸ್ಬೋದು. ನಾವು ಮಣಿಪಾಲನ್ನು ತಲುಪಲಿಕ್ಕೆ ಚಿಕ್ಕಮಗಳೂರು ಜಿಲ್ಲೆಯಿಂದ ಶಿವಮೊಗ್ಗ ಜಿಲ್ಲೆಯ ಮುಖಾಂತರ ತೀರ್ಥಹಳ್ಳಿ ನಗರ ಮತ್ತು ಹೊನ್ನಾವರದ ಮುಖಾಂತರ ಸುಮಾರು 180 ಕಿಲೋಮೀಟ್ರ್ ಜಾಸ್ತಿ ದೂರವನ್ನು ಕ್ರಮಿಸಿ ನಾವು ರಾತ್ರಿ 7 ಸಂದರ್ಭಕ್ಕೆ ಉಡುಪಿಯನ್ನು ರೀಚ್ ಆದ. ಟ್ರಾಫಿಕ್ ಪೊಲೀಸ್ ಅವರು ನಮ್ಮ ವಾಹನವನ್ನು ತಡೆದು ಯಾವುದೇ ದೊಡ್ಡ ವಾಹನಗಳನ್ನು ಆಗುಂಬೆ ಘಾಟ್ ಮುಖಾಂತರ ಬಿಡೋಕ್ಕೆ ಸಾಧ್ಯ ಇಲ್ಲ, ಜಾಸ್ತಿ ಕರ್ವ್ಸ್ ಇದ್ದಾವೆ, ಅಪಘಾತಗಳಾಗ್ತಾಯಿದ್ದಾವೆ, ಇದನ್ನು ಬಂದ್ ಮಾಡಲಾಗಿದೆ ಅಂಥೇಳಿ ನಮ್ಮನ್ನು ತಡೆದರು. ಅದಾದಮೇಲೆ ಮಣಿಪಾಲನ್ನು ತಲುಪಲಿಕ್ಕೆ ನಾವು ಚಿಕ್ಕಮಗಳೂರು ಜಿಲ್ಲೆಯನ್ನು ಕ್ರಾಸ್ ಮಾಡಿಕೊಂಡು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ನಗರ ಮತ್ತು ಹೊನ್ನಾವರದ ಮುಖಾಂತರ 7:30-8 ಸಂದರ್ಭಕ್ಕೆ ಉಡುಪಿಯನ್ನು ತಲುಪಿದೆವು. ಉಡುಪಿಯಲ್ಲಿ ವಸತಿಗೋಸ್ಕರ ಹರಸಾಹಸ ಪಡಬೇಕಾಯಿತು. ಕೊನೆಗೆ ಉಡುಪಿಯಲ್ಲಿ ನಮಗೆ ವಸತಿ ಸಿಗ್ತದೆ. ನಾವು ದರ್ಶನ ಏನು ಮಾಡೋಕ್ಕೋಗಲಿಲ್ಲ, ರಾತ್ರಿ ಟಯರ್ಡ್ ಆಗಿದ್ದವು. ಬೆಳಗಿನ ಜಾವ ಶ್ರೀಕೃಷ್ಣನ ದರ್ಶನ ಪಡಬೇಕು ಅಂತ ನಮ್ಮ ಪ್ರಯತ್ನ ಆಯಿತು. ಆ ವಿಜುವಲ್ಸನ್ನು ನೀವು ಗಮನಿಸ್ಬೋದಾಗಿರ್ತದೆ. ಹೆಚ್ಚು ಕಡಿಮೆ 5:30ಯಿಂದ 10:30ವರೆಗೂ ನಾವು ಏನು ಸರತಿ ಸಾಲಲ್ಲಿ ನಿಂತು ಕಷ್ಟಪಟ್ಟಿದ್ದಾದ ಮೇಲೆ ಶ್ರೀಕೃಷ್ಣನ ದರ್ಶನ ಆಗ್ತದೆ ನಮಗೆ. ಇನ್ನು ಉಡುಪಿಯ ಶ್ರೀಕೃಷ್ಣ ದರ್ಶನವನ್ನು ಪಡೆದ ನಂತರ ನಾವು ಏನು 20ನೇ ತಾರೀಕು ಕವರ್ ಮಾಡದೇ ಇರತಕ್ಕಂತಹ ಮಣಿಪಾಲ್ ಮ್ಯೂಸಿಯಮ್ ತಲುಪಿದೆವು. ಮಣಿಪಾಲ್ ಮ್ಯೂಸಿಯಮನ್ನು ಪ್ರತಿಯೊಬ್ಬ ವಿಜ್ಞಾನದ ವಿದ್ಯಾರ್ಥಿಯು ಗಮನಿಸಲೇಬೇಕು. ಅಲ್ಲಿರ್ತಕ್ಕಂತಹ ಎಲ್ಲ ಮಾದರಿಗಳನ್ನು ಗಮನಿಸಿದರೆ ಮಕ್ಕಳಿಗೆ ಒಂದು ಏನು ವಿಜ್ಞಾನದ ಬಗ್ಗೆ ಹೆಚ್ಚಿನ ಗಮನ ಆಸಕ್ತಿ ಬರಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ಮಣಿಪಾಲ ಮ್ಯೂಸಿಯಮ್ಗೆ ಒಂದು ಬಾರಿ ಆದರೂ ತಾವು ಭೇಟಿ ಮಾಡಿ ಪ್ರಯತ್ನ ಪಡಿ ಅಂತ ಹೇಳ್ತೀನಿ ನಾನು. ಮಣಿಪಾಲ ಮ್ಯೂಸಿಯಮ್ ನಂತರ ಮಲ್ಪೆ ಬೀಚ್, ಈ ಎಲ್ಲ ಸ್ಥಳಗಳಲ್ಲಿ ನಾನು ಲೈವ್ ಮಾಡಿರ್ತಕ್ಕಂಥ ವಿಡಿಯೋಗಳಿದ್ದಾವೆ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಅವನ್ನು ತಾವು ಗಮನಿಸ್ಬೋದು. ಇನ್ನು ಮಲ್ಪೆ ಬೀಚನ್ನು ಮುಗಿದಾದ ಮೇಲೆ ನಾವು ಕೊಲ್ಲೂರು ಕಡೆ ಪ್ರಯಾಣವನ್ನು ಪ್ರಾರಂಭ ಮಾಡಿದೆವು. ಕೊಲ್ಲೂರು ತಡರಾತ್ರಿ 7:30-8 ಗಂಟೆ ಸಂದರ್ಭಕ್ಕೆ ತಲುಪಿ ಅಲ್ಲಿ ಕೊಲ್ಲೂರು ಮೂಕಾಂಬಿಕೆಯ ದೇವಸ್ಥಾನದ ಮುಂದೆ ನಾವು ತೆಗೆದಿರ್ತಕ್ಕಂತಹ ಒಂದು ಗುಂಪು ಭಾವಚಿತ್ರಗಳನ್ನು ತಾವು ಗಮನಿಸ್ಬೋದು. ಕೊಲ್ಲೂರಿಂದ ನಾವು ಪ್ರಯಾಣವನ್ನು ಮುರುಡೇಶ್ವರದ ಕಡೆ ಹೊರಟವು. ಮುರುಡೇಶ್ವರವನ್ನು ತಲುಪಿ ಮುರುಡೇಶ್ವರದಲ್ಲಿ ನಾವು ವಸತಿಯನ್ನು ಪಡೆದುಕೊಂಡಿದ್ದ ಒಂದು ಏನಿದೆ ಹೊಸದಾಗಿ ಕಟ್ಟಿರ್ತಕ್ಕಂಥ ಮನೆ, ಆ ಮನೆಯಲ್ಲಿ ನಾವು ವಸತಿಯನ್ನು ಹೂಡಿದ್ದೆವು. ಆವತ್ತು ರಾತ್ರಿ ವಿಶೇಷವಾಗಿ ಮಕ್ಕಳಿಗೆ ಊಟಕ್ಕೆ ಎಬ್ಬಿಸೋದು ಇದೆಯಲ್ವ, ಅದು ಒಂದು ಏನಂತಾರೆ ಗಜಪ್ರಸವ ಅಂತ ನಾನು ಹೇಳ್ಬೋದು. ಇರ್ತಕ್ಕಂಥ 50 ಮಕ್ಕಳನ್ನು ಒಬ್ಬೊಬ್ಬರನ್ನ ಎಬ್ಬಿಸಿ
ಅವ್ರಿಗೆ ಊಟ ಮಾಡಿಸೋದಿದೆಯಲ್ವ, ಬಾ ಎಷ್ಟು ಕಷ್ಟ ಆಗಿದೆ ಅಂತಂದರೆ ಅದು ನನ್ನ ಜೊತೆಗಿದ್ದ ಕೆಲವು ಮಕ್ಕಳಿಗೆ ಮಾತ್ರ ಅದರ ಒಂದು ಕಷ್ಟ ಗೊತ್ತಾಗ್ತದೆ. ಮತ್ತು ನಮ್ಮ ಶಾಲೆಯ ಸಹಶಿಕ್ಷಕರಾಗಿರ್ತಕ್ಕಂತಹ ಮುರಳಿ ಅವ್ರಿಗೆ ಕೂಡ ಅದರ ಅನುಭವ ಆಗಿರ್ತದೆ. ಮಕ್ಕಳನ್ನು ಎಬ್ಬಿಸಿ ಅವ್ರ ಕೈಯಲ್ಲಿ ಊಟ ಮಾಡಿಸೋದಿದೆಯಲ್ವ, ಸ್ವಲ್ಪ ತಡ ಆದರೆ ಎಷ್ಟು ಕಷ್ಟ ಇದೆ ಅಂತಂದರೆ ತುಂಬ ಕಷ್ಟ. ಯಾಕಂದರೆ ಜೋರು ನಿದ್ದೆ ಮಕ್ಕಳಿಗೆ. ಎನಿವೆ ಅದೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ಅನುಭವ. ಮುರುಡೇಶ್ವರದಲ್ಲಿ ನಾವು ಏನು ವಸತಿ ಪಡೆದಿದ್ದಂತಹ ಒಂದು ಮನೆಯ ದೃಶ್ಯಾವಳಿಗಳನ್ನು ತಾವು ಗಮನಿಸ್ಬೋದಾಗಿರ್ತದೆ ಈ ವಿಡಿಯೋದಲ್ಲಿ. 21 ಡಿಸೆಂಬರ್ 2025 ರಾತ್ರಿ ನಾವು ರಾತ್ರಿಯ ಹೊತ್ತು ಊಟಕ್ಕೆ ಮಕ್ಕಳನ್ನು ಎಬ್ಬಿಸಿದಾಗ ಅವ್ರು ಮಾಡ್ತಕ್ಕಂಥ ಒಂದು ಹಾವಭಾವಗಳಿದಾವಲ್ಲ, ಅವನ್ನ ನೆನೆಸ್ಕೊಂಡ್ರೆ ಎಷ್ಟು ಖುಷಿ ಆಗ್ತದೆ ಅಂತಂದರೆ ಅಬ್ಬಾ, ಕನಿಷ್ಠ ಪಕ್ಷ ಒಂದು 5ರಿಂದ 6 ದಿವಸ ಅವೆಲ್ಲವೂ ಕೂಡ ನಮ್ಮ ಮನಸ್ಸಲ್ಲೇ ಉಳ್ಕೊಂಡಿದ್ವು. ಇನ್ನು 22ನೇ ತಾರೀಕು ಬೆಳಗ್ಗೆ ನಾವು ಮುರುಡೇಶ್ವರ ಬೀಚ್ಗೆ ಹೋಗಿ ಆ ಬೀಚಲ್ಲಿ ತೆಗೆದಿರ್ತಕ್ಕಂತಹ ಒಂದು ಗುಂಪು ಭಾವಚಿತ್ರಗಳನ್ನು ತಾವು ಗಮನಿಸ್ಬೋದು. ತದನಂತರ ನಾವು ಮುರುಡೇಶ್ವರ ದೇವಾಲಯಕ್ಕೆ ಹೋಗಿ ಅಲ್ಲಿ ಕೂಡ ದೇವರ ದರ್ಶನವನ್ನು ಪಡೆದು ಮತ್ತು ಸ್ವಲ್ಪ ಹೊತ್ತಿನ ಕಾಲ ಶಾಪಿಂಗನ್ನು ಕೂಡ ಅಲ್ಲಿ ಮಾಡಲಾಯಿತು. ತದನಂತರ ಇಡಗುಂಜಿಯ ವಿನಾಯಕ ದೇವಾಲಯದ ಮುಂಭಾಗದಲ್ಲಿ ನಾವು ತೆಗೆದಿರ್ತಕ್ಕಂತಹ ಗುಂಪು ಭಾವಚಿತ್ರವನ್ನು ತಾವು ಗಮನಿಸ್ಬೋದಾಗಿರ್ತದೆ. ಈ ಶಾಲಾ ಶೈಕ್ಷಣಿಕ ಪ್ರವಾಸದ ಅವಿಸ್ಮರಣೀಯ ಅದ್ಭುತ ಗಳಿಗೆಗಳ ಸ್ವಲ್ಪ ಹೊತ್ತಲ್ಲಿ ಪ್ರಾರಂಭ ಆಗ್ತವೆ ನೋಡ್ರಿ. ಹೊನ್ನಾವರದಲ್ಲಿ ಬೋಟಿಂಗ್ ಹೋಗಿರ್ತಕ್ಕಂತಹ ಒಂದು ದೃಶ್ಯಗಳನ್ನು ಗಮನಿಸ್ಬೋದಾಗಿರ್ತದೆ. ಈ ಬೋಟಿಂಗಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಮಕ್ಕಳ ಒಂದು ಸಂತೋಷ ಸಡಗರ ಮುಗಿಲು ಮುಟ್ಟಿತ್ತು ಅಂತ ನಾನು ಹೇಳ್ಬೋದಾಗಿರ್ತದೆ. ತಾವು ಹೊನ್ನಾವರಕ್ಕೆ ಹೋದಂಥ ಸಂದರ್ಭದಲ್ಲಿ ವಿಶೇಷವಾಗಿ ಏನು ಈ ಒಂದು ನೀರಿಲ್ಲದೆ ಇರ್ತಕ್ಕಂತಹ, ಸಮುದ್ರಗಳಿಲ್ಲದೆ ಇರ್ತಕ್ಕಂತಹ ಪ್ರದೇಶಗಳಿಂದ ಬಂದಿರತಕ್ಕಂಥ ಮಕ್ಕಳಿಗೆ ಈ ಒಂದು ಸಮುದ್ರದಲ್ಲಿ ಆ ಬೋಟ್ಗಳಲ್ಲಿ ಪ್ರಯಾಣ ಮಾಡಿಸೋದ್ರಿಂದ ಅದ್ಭುತವಾಗಿರ್ತಕ್ಕಂಥ ಒಂದು ಅನುಭವ ಆಗ್ತದೆ. ನಾವು ಈ ವಿಡಿಯೋಗಳನ್ನು ಗಮನಿಸಿದ್ರೆ ಮಕ್ಕಳು ಎಷ್ಟರ ಮಟ್ಟಿಗೆ ಸಂತೋಷಪಟ್ಟಿದ್ದಾವೆ ಅನ್ನೋದನ್ನು ನಮ್ಮ ಗಮನಕ್ಕೆ ಬರ್ತದೆ. ಅವರು ಈ ಬೋಟಿಂಗನ್ನು ಸ್ವಲ್ಪ ದೂರ ಆದಮೇಲೆ ಅಲ್ಲಿರ್ತಕ್ಕಂಥ ಒಂದು ಸಣ್ಣ ದ್ವೀಪಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ದ್ವೀಪದಲ್ಲೂ ಕೂಡ ಭಾವಚಿತ್ರಗಳನ್ನು ತಗೊಳ್ಳಿಕ್ಕೆ ನಾವು ಸ್ವಲ್ಪ ಹೊತ್ತು 10-12 ನಿಮಿಷ ಸಮಯವನ್ನು ಕಳೆಯೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ತದನಂತರ ಮತ್ತೆ ನಾವು ಅಲ್ಲಿಂದ ಇನ್ನೊಂದು ಸಲ ವಾಪಸ್ ಬರ್ತಕ್ಕಂಥದ್ದು ಆ ಬೋಟ್ಗಳಲ್ಲಿ. ಆ ಕ್ಷಣಗಳಿದಾವಲ್ಲ, ಅವನ್ನು ನಾವು ಜೀವನದಲ್ಲಿ ಯಾವತ್ತೂ ಕೂಡ ಮರೀಲಿಕ್ಕಾಗಲ್ಲ. ಒಂದು ಈ ಶಾಲಾ ಶೈಕ್ಷಣಿಕ ಪ್ರವಾಸಕ್ಕೆ ಸಾರ್ಥಕ ಆಗ್ತದೆ ಅಂತ ನನಗಂತೂ ಅನಿಸುತ್ತೆ. ಈ ಹೊನ್ನಾವರದಲ್ಲಿ ಮಕ್ಕಳು ಪಟ್ಟಂತಹ ಸಂತೋಷ, ಖುಷಿ ಬೆಲೆ ಕಟ್ಟಲಾಗದು ಅಂತ ಹೇಳ್ಬೋದು. ಹೊನ್ನಾವರದಲ್ಲಿ ಏನು ದ್ವೀಪಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ನಲ್ಲ, ಆ ದ್ವೀಪದಲ್ಲಿ ತೆಗೆದಿರತಕ್ಕಂತಹ ಕೆಲವೊಂದು ಭಾವಚಿತ್ರಗಳನ್ನು ತಾವು ಗಮನಿಸ್ಬೋದು. ತುಂಬ ಅದ್ಭುತವಾಗಿರ್ತಕ್ಕಂತಹ ಒಂದು ಅನುಭವ ಇದು ನಮ್ಮದಾಗಿತ್ತು. ಇನ್ನು ಹೊನ್ನಾವರದ ಒಂದು ಬೋಟಿಂಗ್ ಆದಮೇಲೆ ಊಟ ಮುಗಿಸ್ಕೊಂಡು ನಾವು ಯಾನದ ಕಡೆಗೆ ಪ್ರಯಾಣ ಮಾಡಿದೆವು. ಯಾನದಲ್ಲಿರ್ತಕ್ಕಂತಹ ಒಂದು ಏನು ಬೆಟ್ಟಗಳನ್ನು ನೋಡಲಿಕ್ಕೆ ಅದು ಒಂದು ವಿಚಿತ್ರವಾಗಿರ್ತಕ್ಕಂಥ ಅನುಭವ. ಸಾವಿರಾರು ವರ್ಷಗಳಿಂದ ರಚನೆ ಆಗಿರ್ತಕ್ಕಂತಹ ಒಂದು ಆ ಬೆಟ್ಟಗಳನ್ನು ನೋಡಲಿಕ್ಕೆ ಮೆಟ್ಲು ಹತ್ತೋದಂತೂ ಸಂಜೆ ಸಂದರ್ಭದಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಅನುಭವ. ಯಾನದಿಂದ ಗೋಕರ್ಣದ ಕಡೆ ಪ್ರಯಾಣ. ಗೋಕರ್ಣದಲ್ಲಿ ನಾವು ಉಳ್ಕೊಂಡಿರ್ತಕ್ಕಂತಹ ಹೋಟೆಲ್ ಚಿತ್ರಗಳನ್ನು ತಾವು ಗಮನಿಸಬಹುದು. ಕೇವಲ 3,000 ರೂಪಾಯಿ ಹಣದಲ್ಲಿ 5 ದಿನಗಳಿಗೆ ಈ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಕೊಡೋದಕ್ಕೆ ಸಾಧ್ಯ ಆಗ್ತದೆ ಅಂದರೆ ಶಿಕ್ಷಕರಾದವರು ಪ್ರಾಮಾಣಿಕರಾಗಿದ್ದರೆ, ಪುಂಗಿದಾಸರಾಗದಿರದಿದ್ದರೆ ಈ ರೀತಿಯಾದ ಸೌಲಭ್ಯಗಳನ್ನು ಖಂಡಿತವಾಗಿಯೂ ಕೊಡ್ಬೋದು. ನಾನೇನು ಇದೇ ಮೊದಲ ಬಾರಿ ಅಲ್ಲ, ಇದು 7ನೇ ಬಾರಿ ನಾನು ಶೈಕ್ಷಣಿಕ ಪ್ರವಾಸವನ್ನು ಕೈಗೊಂಡಿರೋದು. ಉಳಿದೆಲ್ಲ ಸಂದರ್ಭಗಳಲ್ಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಮಕ್ಕಳಿಗೆ ಒದಗಿಸಲಾಗಿರುತ್ತದೆ. ನಾವು ಏನು
ಯಾವ ರೀತಿಯಾದ ಆಯವ್ಯಯನ್ನು ತಯಾರು ಮಾಡಿದ್ದೀವೋ, ಏನೆಲ್ಲ ಖರ್ಚು ಮಾಡಿದ್ದೀವೋ, ನಮ್ಮ ಎಲ್ಲ ಮಕ್ಕಳಿಗೂ ಕೂಡ ಅದರ ಬಗ್ಗೆ ಜ್ಞಾನ ಇದೆ. ಅಷ್ಟೊಂದು ಪಾರದರ್ಶಕವಾಗಿ ಮಾಡೋದರಿಂದ ಈ ಶೈಕ್ಷಣಿಕ ಪ್ರವಾಸದಲ್ಲಿ ಇಷ್ಟು ಒಳ್ಳೆಯ ಸೌಲಭ್ಯಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಊಟಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಕೂಡ ಅಷ್ಟೇ ತುಂಬ ವ್ಯವಸ್ಥಿತವಾಗಿ ಒಳ್ಳೆಯ ರುಚಿ ಮತ್ತು ಶುಚಿಯಾದ ಊಟವನ್ನು ಮಕ್ಕಳಿಗೆ ನೀಡಲಾಗಿರ್ತದೆ. ತಾವು ಗಮನಿಸ್ಬೋದು, ನಾವು ಉಳ್ಕೊಂಡಿರ್ತಕ್ಕಂತಹ ಒಂದು ಹೋಟೆಲ್ ರೂಮ್ಗಳ ದೃಶ್ಯಗಳನ್ನು ತಾವು ಗಮನಿಸ್ಬೋದಾಗಿರ್ತದೆ. ಇನ್ನು ಬೆಳಗಿನ ಜಾವ ಕೆಲವು ಮಕ್ಕಳು ದೇವಸ್ಥಾನಕ್ಕೆ ಹೋದವು, ಕೆಲವು ಮಕ್ಕಳಿಗೆ ಹೋಗಲಿಕ್ಕೆ ಆಗಿರಲಿಕ್ಕಿಲ್ಲ. ಕಾರಣ ಏನಂತಂದರೆ ಏನು ಪಂಚೆಗಳು ಅದು ಇದು ವ್ಯವಸ್ಥೆ ಆಗಿರಲಿಲ್ಲ. ಗೋಕರ್ಣದಲ್ಲಿ ದೇವಾಲಯದ ದರ್ಶನ ಪಡೆದು ಮುಂದೆ ಬೀಚ್ಗೆ ಹೋಗಿ ಆ ಗೋಕರ್ಣದ ಬೀಚಲ್ಲಿ ನಾವು ಪಡ್ಕೊಂಡಿರ್ತಕ್ಕಂತಹ ಕೆಲವೊಂದು ಏನು ಗುಂಪು ಚಿತ್ರಗಳನ್ನು ತಾವು ಗಮನಿಸ್ಬೋದಾಗಿರ್ತದೆ. ಗೋಕರ್ಣದಿಂದ ನಾವು ನೇರವಾಗಿ ಶರಾವತಿ ನದಿಯ ಸೃಷ್ಟಿ ಮಾಡಿರ್ತಕ್ಕಂಥ ಜೋಗ ಜಲಪಾತದ ಕಡೆ ಪ್ರಯಾಣವನ್ನು ಬೆಳೆಸಿದೆವು. ಆ ಜೋಗ ಜಲಪಾತದ ಹತ್ರ ನಾವು ಗುಂಪು ಭಾವಚಿತ್ರವನ್ನು ಪಡೆದಿರತಕ್ಕಂಥದ್ದನ್ನು ತಾವು ಗಮನಿಸ್ಬೋದಾಗಿರ್ತದೆ. ಜೋಗ ಜಲಪಾತ ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರೇಕ್ಷಣೀಯ ಸ್ಥಳ. ಜೋಗ ಜಲಪಾತದ ನಂತರ ನಾವು ಮುಂದೆ ಪ್ರಯಾಣವನ್ನು ಮುಂದುವರಿಸಿ ರಾತ್ರಿ ಸಂಜೆಯ ಸಂದರ್ಭಕ್ಕೆ ಸಿಗಂದೂರನ್ನು ತಲುಪ್ತೀವಿ. ಆ ಸಿಗಂದೂರಿನ ಮೊದಲು ಲಾಂಜಲ್ಲಿ ಟ್ರಾವೆಲ್ ಮಾಡ್ತಾಯಿದ್ವು. ಈಗ ಆ ಥರ ಲಾಂಜು ಅದು ಏನು ಸಮಸ್ಯೆ ಇಲ್ಲ. ಯಾಕಂತಂದರೆ ಅಲ್ಲಿ ಸೇತುವೆಯನ್ನು ಕಟ್ಟಿದ್ದಾರೆ. ಆ ಸೇತುವೆಯಿಂದಾಗಿ ತಾವು ರಾತ್ರಿ 8:15 8ವರೆಗೆ ಹೋದರೂ ಕೂಡ ಅಲ್ಲಿ ದೇವರ ದರ್ಶನವನ್ನು ಪಡ್ಕೊಳ್ಬೋದಾಗಿರ್ತದೆ. ಸಿಗಂದೂರಿನಿಂದ ನಾವು ನೇರವಾಗಿ ನಮ್ಮ ಡಾಕ್ಟರ್ ಶ್ರೀ ಜಚಿನಿ ವಸತಿ ಪ್ರೌಢಶಾಲೆಯ ಕಡೆ 23ನೇ ತಾರೀಕು ರಾತ್ರಿ ಪ್ರಯಾಣವನ್ನು ಪ್ರಾರಂಭ ಮಾಡಿದ್ವು. 24 ಡಿಸೆಂಬರ್ 2025ರಂದು ನಾವು ಶಾಲಾ ಶೈಕ್ಷಣಿಕ ಪ್ರವಾಸವನ್ನು ಮುಗಿಸಿ ಶ್ರೀ ನಿಡುಮಾಮಿಡಿ ಜಗದ್ಗುರು ಮಠ ಕೂಲೂರು ಇಲ್ಲಿಗೆ ತಲುಪಿರುತ್ತೇವೆ. ಈ ಶಾಲಾ ಶೈಕ್ಷಣಿಕ ಪ್ರವಾಸ ಸುಗಮವಾಗಿ ನಡೀಲಿಕ್ಕೆ ನಮಗೆ ಮಾರ್ಗದರ್ಶನ ಸಹಕಾರ ನೀಡಿರುವ ಧರ್ಮಗುರು ಶ್ರೀ ವೀರಭದ್ರ ಚನ್ನಮಲ್ಲ ದೇಶಿಕೇಂದ್ರ ಮಹಾಸ್ವಾಮಿಗಳು ಅವರಿಗೆ, ಶ್ರೀ ವೆಂಕಟೇಶಪ್ಪ ಎನ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಾಲಾ ಶಿಕ್ಷಣ ಇಲಾಖೆ ಬಾಗೇಪಲ್ಲಿ ಅವರಿಗೆ, ನಮ್ಮ ಶಾಲೆಯ SDMCಯ ಗೌರವಾನ್ವಿತ ಅಧ್ಯಕ್ಷರಾದ ರಾಜೇಂದ್ರ ಪ್ರಸಾದ್ ಸರ್ ಅವರಿಗೆ, ಅಧ್ಯಕ್ಷರಾದ ಶ್ರೀ ರಾಮಾಂಜನಪ್ಪನವರಿಗೆ, ಎಲ್ಲ SDMC ಸದಸ್ಯರಿಗೆ, ಸಹ ಶಿಕ್ಷಕರಿಗೆ, ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.